ಎಲ್ಲರಿಗೂ ನಮಸ್ಕಾರ. ಅವಧಿ ಮುಗಿದ ಕೀಟನಾಶಕಗಳ ಮಾರಾಟ. ದೊಡ್ಡಳ್ಳಿಯ ಎಸ್ಎಲ್ಎನ್ ಟ್ರೇಡ್ ಗೊಬ್ಬರದ ಅಂಗಡಿಗೆ ಅಧಿಕಾರಿಗಳ ದಾಳಿ. ಕಾನೂನು ಬಾಹಿರವಾಗಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ. ಕೃಷಿ ಇಲಾಖೆಯ ಎಡಿ ದಿಢೀರ್ ಭೇಟಿ ನೀಡಿ ಅಂಗಡಿ ಪರಿಶೀಲಿಸಿ ನೋಟಿಸ್ ನೀಡಿದ ಘಟನೆ ಶನಿವಾರ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ನಡೆದಿದೆ. ಪಾವಡ ತಾಲೂಕಿನ ದೊಡ್ಡಳ್ಳಿ ಗ್ರಾಮದಲ್ಲಿನ ಎಸ್ಎಲ್ಎನ್ ಟ್ರೇಡ್ ಗೊಬ್ಬರದ ಅಂಗಡಿಯಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ. ಜಿಎಸ್ಟಿ ಬಿಲ್ ಹಾಗೂ ಗೊಬ್ಬರದ ಅಂಗಡಿಯ ಹೆಸರು ಕೂಡ ಅಂಗಡಿಗೆ ಬರೆಸದೆ, ಅಂಗಡಿಯ ಶೀಲ್ ಇರುವ ರಸೀದಿ ನೀಡದೆ ಅಕ್ರಮವಾಗಿ ಗೊಬ್ಬರಗಳು ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ದಿಢೀರನೆ ಅಂಗಡಿಗೆ ಭೇಟಿ ನೀಡಿದ ಕೃಷಿ ಇಲಾಖೆಯ ಎಡಿ ಅಜಯ್ ಕುಮಾರ್ ಅಂಗಡಿ ಪರಿಶೀಲಿಸಿ ನೋಟಿಸ್ ನೀಡಿದ ಘಟನೆ ನಡೆದಿದೆ. ಅಂಗಡಿ ಪರಿಶೀಲನಾ ಸಮಯದಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಮಾಡುತ್ತಿರುವ ಹಾಗೂ ಅಂಗಡಿಯಲ್ಲಿರುವುದು ಕಂಡುಬಂದಿದೆ. ಅಲ್ಲದೆ ಸ್ಥಳೀಯರು ಕೂಡ ತಾಲೂಕು ಹಾಗೂ ಜಿಲ್ಲಾ ಕೃಷಿ ಇಲಾಖೆ ಹೆಸರನ್ನು ಬಳಸಿಕೊಂಡು ಸಬೀದೆ ಎಂದು ಹೆಂಗಸರನ್ನು ಕರೆದುಕೊಂಡು ಹೋಗುತ್ತಿರುವ ಬಗ್ಗೆ ಮಾಹಿತಿ ನೀಡಿದ್ದು, ಇಲಾಖೆಯ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ಮಹಿಳೆಯರನ್ನು ಕರೆದುಕೊಂಡು ಹೋಗುವಾಗ ಅಪಘಾತ ಅಥವಾ ಇನ್ನೇನಾದರೂ ಸಮಸ್ಯೆ ಎದುರಾದಲ್ಲಿ ಇದಕ್ಕೆ ಯಾರು ಹೊಣೆ ಎಂದಾಗ ಅಂತಹ ಘಟನೆಗಳು ಕಂಡು ಬಂದಾಗ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಎಂದು ಎಡಿ ಅಜಯ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ನಿಷೇಧಿಸಿರುವ ಹಾಗೂ ಮಾರಾಟ ಅನುಮತಿ ಇಲ್ಲದ ಹಾಗೂ ಅವಧಿ ಮುಗಿದ ಕ್ರಿಮಿನಾಶಕಗಳು ನಿರಂತರವಾಗಿ ಇಲ್ಲಿ ಮಾರಾಟ ಮಾಡುತ್ತಿರುವ ಬಗ್ಗೆ ತಾಲೂಕು ಜಿಲ್ಲಾ ಮಟ್ಟದ ಹಾಗೂ ವಿಜಿಲೆನ್ಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಎಡಿ ಅಜಯ್ ಕುಮಾರ್ ಮಾತನಾಡಿ, ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಮತ್ತು ಖರೀದಿ ಮಾಡುವ ರೈತರಿಗೆ ಜಿಎಸ್ಟಿ ಬಿಲ್ ನೀಡಬೇಕು ಹಾಗೂ ಮಹಿಳೆಯರ ಬಗ್ಗೆ ಮಾಹಿತಿ ನನ್ನ ಗಮನಕ್ಕೆ ಬಂದಿದೆ. ಸುಮ್ಮನೆ ಇಲಾಖೆ ಹೆಸರು ಬಳಸಿಕೊಂಡರೆ ಅವರ ಮೇಲೆ ಕ್ರಮ ತಪ್ಪಿದ್ದಲ್ಲ, ಜೊತೆಗೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಸೂಚಿಸಿದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಗೊಬ್ಬರ ಮಾಡ್ತಿದ್ಯಾ ಅಂತಂದು ಏನೋ ಒಂದು ಇನ್ಫಾರ್ಮೇಶನ್